ಭಾರತದೊಂದಿಗೆ ಕೆಲಸ ಮಾಡಲು ನಾವು ಸಿದ್ಧ. ಚೀನಾ ಮಹತ್ವದ ಘೋಷಣೆ, ಅಚ್ಚರಿ ಮೂಡಿಸಿದ ನಡೆ. ಅಜಿತ್ ದೋವಲ್ ಭೇಟಿ ಸಕ್ಸಸ್, ಗಡಿ ಸಂಘರ್ಷಕ್ಕೆ ಬ್ರೇಕ್. ಚೀನಾ ಹಾಗೂ ಭಾರತದ ನಡುವೆ ಗಡಿ ಸಂಘರ್ಷ ಸಂಬಂಧ ತಿಕ್ಕಾಟ ನಡೆಯುತ್ತಲೇ ಇದೆ. ಗಡಿ ವಿಚಾರವಾಗಿ ಚೀನಾ ಯಾವಾಗಲೂ ಭಾರತದೊಂದಿಗೆ ಕಿರಿಕ್ ಮಾಡುತ್ತಲೇ ಇರುತ್ತೆ. ಈಗ ಚೀನಾ ಭಾರತದೊಂದಿಗೆ ಕೆಲಸ ಮಾಡಲು ಸಿದ್ಧ ಅಂತ ಹೇಳಿರುವುದು ಭಾರಿ ಕುತೂಹಲ ಮೂಡಿಸಿದೆ. ಚೀನಾ ಹೀಗೆ ಹೇಳಲು ಕಾರಣವೂ ಇದೆ. ಹೌದು, ಬರೋಬ್ಬರಿ 5 ವರ್ಷದ ಬಳಿಕ ಭಾರತ ಮತ್ತು ಚೀನಾ ಗಡಿ ಪ್ರಶ್ನೆಗೆ ಸಂಬಂಧಿಸಿದಂತೆ ಬೀಜಿಂಗ್ನಲ್ಲಿ ವಿಶೇಷ ಜನಪ್ರತಿನಿಧಿಗಳ ಸಭೆ ನಡೆಯಲಿದೆ. ಇದರ ಸಲುವಾಗಿ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಬೀಜಿಂಗ್ಗೆ ಭೇಟಿ ನೀಡಿದ್ದಾರೆ. ಈ ಎಲ್ಲ ಬೆಳವಣಿಗೆ ಮಧ್ಯೆ ಚೀನಾ ಈಗ ಭಾರತದೊಂದಿಗೆ ಕೆಲಸ ಮಾಡಲು ಸಿದ್ಧ ಅಂತ ಹೇಳಿದೆ. ಅಜಿತ್ ದೋವಲ್ ಚೀನಾದ ವಾಂಗ್ ಈ ಭೇಟಿ. ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಹಾಗೂ ಚೀನಾದ ವಿದೇಶಾಂಗ ಸಚಿವ ವಾಂಗ್ ಈ ಅವರು ಪರಸ್ಪರ ಭೇಟಿಯಾಗಿದ್ದಾರೆ. ಇವರಿಬ್ಬರ ಭೇಟಿಗೂ ಮುನ್ನ ಚೀನಾ ಮಹತ್ವದ ಹೇಳಿಕೆಯನ್ನ ಕೊಟ್ಟಿದೆ. ಚೀನಾ ಈಗ ಭಾರತದೊಂದಿಗೆ ಕೆಲಸ ಮಾಡಲು ರೆಡಿ ಇದೆ ಅಂತ ಹೇಳಿದೆ. ಚೀನಾದ ವಿದೇಶಾಂಗ ಸಚಿವ ವಾಂಗ್ ಈ ಅವರೊಂದಿಗಿನ ಸಭೆಗೆ ಮುಂಚಿತವಾಗಿ ದ್ವಿಪಕ್ಷೀಯ ಸಂಬಂಧಗಳನ್ನು ಆದಷ್ಟು ಬೇಗ ಸ್ಥಿರ ಮತ್ತು ಆರೋಗ್ಯಕರ ಅಭಿವೃದ್ಧಿಯ ಹಾದಿಗೆ ತರಲು ಭಾರತದೊಂದಿಗೆ ಕೆಲಸ ಮಾಡಲು ಸಿದ್ಧ ಅಂತ ಚೀನಾ ಹೇಳಿಕೆ ಕೊಟ್ಟಿದೆ. ಅಕ್ಟೋಬರ್ 21ರಂದು ಪೂರ್ವ ಲಡಾಖ್ನಲ್ಲಿ ಸೈನ್ಯವನ್ನ ವಿಸರ್ಜಿಸುವ ಒಪ್ಪಂದದ ನಂತರ ದ್ವಿಪಕ್ಷೀಯ ಸಂಬಂಧಗಳನ್ನು ಮರುಸ್ಥಾಪಿಸುವ ಕುರಿತು ಚರ್ಚಿಸಲು ವಿಶೇಷ ಪ್ರತಿನಿಧಿ ಮಾತುಕತೆಗಾಗಿ ದೋವೆಲ್ ಬೀಜಿಂಗ್ಗೆ ಭೇಟಿಯನ್ನ ನೀಡಿದ್ದಾರೆ. 2020ರಲ್ಲಿ ಗಾಲ್ವಾನ್ ಕಣಿವೆಯ ಘರ್ಷಣೆಯ ನಂತರ ಭಾರತ ಚೀನಾ ಸಂಬಂಧ ಅಷ್ಟಕಷ್ಟೇ ಇತ್ತು. ಹೀಗಾಗಿ ಎರಡೂ ದೇಶಗಳ ನಡುವೆ ಉತ್ತಮ ಅಡಿಪಾಯ ಹಾಕುವ ನಿರೀಕ್ಷೆ ಇದೆ. ಈ ಬಗ್ಗೆ ಸಭೆಯಲ್ಲಿ ಚರ್ಚಿಸುವ ಸಾಧ್ಯತೆಯೂ ಇದೆ. ದ್ವಿಪಕ್ಷೀಯ ಸಂಬಂಧಗಳ ಸ್ಥಿರಕ್ಕೆ ಯತ್ನ. ಇನ್ನು ಚೀನಾ ವಿದೇಶಾಂಗ ಸಚಿವಾಲಯದ ವಕ್ತಾರ ಲಿನ್ ಜಿಯಾನ್ ಚೀನಾ ಮತ್ತು ಭಾರತದ ನಾಯಕರ ನಡುವಿನ ಪ್ರಮುಖ ತಿಳುವಳಿಕೆಗಳನ್ನು ಕಾರ್ಯಗತಗೊಳಿಸಲು, ಎರಡು ದೇಶದ ಆಸಕ್ತಿ ಮತ್ತು ಕಾಳಜಿಗಳನ್ನು ಗೌರವಿಸಲು, ಮಾತುಕತೆಯ ಮೂಲಕ ನಂಬಿಕೆಯನ್ನ ಬಲಪಡಿಸಲು ಭಾರತದೊಂದಿಗೆ ಕೆಲಸ ಮಾಡಲು ಚೀನಾ ಸಿದ್ಧವಾಗಿದೆ ಅಂತ ಹೇಳಿದರು. ಅಲ್ಲದೆ ಸಂವಹನ ಪ್ರಾಮಾಣಿಕತೆ ಮತ್ತು ಉತ್ತಮ ನಂಬಿಕೆಯೊಂದಿಗೆ ಭಿನ್ನಾಭಿಪ್ರಾಯಗಳನ್ನು ಸರಿಯಾಗಿ ಇತ್ಯರ್ಥಪಡಿಸಿಕೊಳ್ಳುತ್ತೇವೆ. ದ್ವಿಪಕ್ಷೀಯ ಸಂಬಂಧಗಳನ್ನು ಸಾಧ್ಯವಾದಷ್ಟು ಬೇಗ ಸ್ಥಿರ ಮತ್ತು ಆರೋಗ್ಯಕರ ಅಭಿವೃದ್ಧಿಯ ಹಾದಿಗೆ ತರಲು ಮಾತುಕತೆ ನಡೆಸುತ್ತೇವೆ ಅಂತ ಹೇಳಿದರು. ಭಾರತ ಚೀನಾ ಸಭೆಯ ಅಜೆಂಡವೇನು? ವಾಂಗ್ ಜೊತೆಗಿನ ದೋವೆಲ್ ಭೇಟಿಯು ಭಾರತ ಚೀನಾ ಗಡಿ ಪ್ರಶ್ನೆಯ ಮೇಲೆ ಕೇಂದ್ರೀಕರಿಸುತ್ತೆ ಅಂತ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ಹೇಳಿದೆ. ಇಬ್ಬರು ತಮ್ಮ ತಮ್ಮ ದೇಶಗಳ ವಿಶೇಷ ಪ್ರತಿನಿಧಿಗಳಾಗಿ ಸೇವೆ ಸಲ್ಲಿಸುತ್ತಾರೆ. 23 ಅಕ್ಟೋಬರ್ 2024ರಂದು ಖಜಾನ್ನಲ್ಲಿ ಉಭಯ ನಾಯಕರ ಸಭೆಯ ಸಮಯದಲ್ಲಿ ಒಪ್ಪಿಕೊಂಡಂತೆ ಇಬ್ಬರು ವಿಶೇಷ ಪ್ರತಿನಿಧಿಗಳು ಗಡಿ ಪ್ರದೇಶಗಳಲ್ಲಿ ಶಾಂತಿ ಮತ್ತು ನೆಮ್ಮದಿಯ ನಿರ್ವಹಣೆಯ ಬಗ್ಗೆ ಚರ್ಚಿಸುತ್ತಾರೆ ಮತ್ತು ಗಡಿ ಪ್ರಶ್ನೆಗೆ ನ್ಯಾಯಯುತ, ಸಮಂಜಸ ಮತ್ತು ಪರಸ್ಪರ ಸ್ವೀಕಾರಾರ್ಹ ಪರಿಹಾರವನ್ನ ಅನ್ವೇಷಿಸುತ್ತಾರೆ ಅಂತ ಎಂಇಎ ಹೇಳಿಕೆಯಲ್ಲಿ ತಿಳಿಸಿದ್ದಾರೆ. (3,488 ಕಿಲೋಮೀಟರ್ಗಳಷ್ಟು ವ್ಯಾಪಿಸಿರುವ ಭಾರತ ಚೀನಾ ಗಡಿಯ ವಿವಾದವನ್ನು ಸಮಗ್ರವಾಗಿ ಪರಿಹರಿಸಲು 2003ರಲ್ಲಿ ವಿಶೇಷ ಪ್ರತಿನಿಧಿಗಳನ್ನು ಸ್ಥಾಪಿಸಲಾಯಿತು. ವಿಶೇಷ ಪ್ರತಿನಿಧಿ ಕಾರ್ಯವಿಧಾನವು ವರ್ಷಗಳಲ್ಲಿ 22 ಬಾರಿ ಸಭೆಯನ್ನು ನಡೆಸಿತ್ತು. ಗಡಿ ವಿವಾದವನ್ನು ಪರಿಹರಿಸುವಲ್ಲಿ ಯಶಸ್ಸು ತಪ್ಪಿಸಿಕೊಂಡಿದ್ರೂ ಕೂಡ ಎರಡೂ ದೇಶಗಳ ನಡುವಿನ ಪುನರಾವರ್ತಿತ ಉದ್ವಿಗ್ನತೆಯನ್ನು ಪರಿಹರಿಸುವಲ್ಲಿ ಎರಡೂ ಕಡೆಯ ಅಧಿಕಾರಿಗಳು ಅದನ್ನು ಅತ್ಯಂತ ಭರವಸೆಯ, ಉಪಯುಕ್ತ ಮತ್ತು ಸೂಕ್ತ ಸಾಧನವೆಂದು ಪರಿಗಣಿಸುತ್ತಾರೆ. ಇದಕ್ಕೂ ಮೊದಲು ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಅವರು ಸಂಸತ್ತಿನ ಉಭಯ ಸದನಗಳಲ್ಲಿ ಭಾರತ ಚೀನಾ ಸಂಬಂಧಗಳ ಕುರಿತು ವಿವರವಾದ ಹೇಳಿಕೆಯನ್ನು ನೀಡಿದ್ರು. ಅಲ್ಲಿ ಅವರು ಉಲ್ಬಣವನ್ನು ಕಡಿಮೆ ಮಾಡುವುದು ಮುಂದಿನ ಆದ್ಯತೆ ಅಂತ ಒತ್ತಿ ಹೇಳಿದ್ರು. ಪೂರ್ವ ಲಡಾಖ್ನಲ್ಲಿ ಸಂಪೂರ್ಣ ನಿರ್ಗಮನವನ್ನ ಸಾಧಿಸಲಾಗಿದೆ ಮತ್ತು ಭಾರತ ಚೀನಾ ಸಂಬಂಧಗಳು ಕೆಲವು ಸುಧಾರಣೆಗಳನ್ನು ಕಂಡಿವೆ ಅಂತ ಅವರು ಹೇಳಿದ್ರು. ಅದರ ಬೆನ್ನಲ್ಲೇ ಈಗ ಅಜಿತ್ ದೋವಲ್ ಬೀಜಿಂಗ್ಗೆ ಭೇಟಿ ನೀಡಿದ್ದಾರೆ. ಒಟ್ಟಿನಲ್ಲಿ ಚೀನಾ ಹಾಗೂ ಭಾರತ ಮಧ್ಯೆ ಗಡಿ ಸಂಘರ್ಷ ನಡೀತಲೇ ಇದೆ. ಗಡಿ ಗುದ್ದಾಟದ ಸಲುವಾಗಿ ಚೀನಾದ ಜೊತೆ ಮಾತುಕತೆ ನಡೆಸಲು ಅಜಿತ್ ದೋವಲ್ ಬೀಜಿಂಗ್ಗೆ ಭೇಟಿಯನ್ನು ನೀಡಿದ್ದಾರೆ. ಅವರ ಭೇಟಿ ಬೆನ್ನಲ್ಲೇ ಚೀನಾ ಈ ಮಾತನ್ನ ಹೇಳಿದ್ದು ಭಾರಿ ಕುತೂಹಲ ಮೂಡಿಸಿದೆ. ಮುಂದಿನ ದಿನಗಳಲ್ಲಿ ಚೀನಾ ಜೊತೆ ಉತ್ತಮ ಸ್ನೇಹ ಬೆಳೆದು ಗಡಿ ಸಂಘರ್ಷಕ್ಕೆ ಬ್ರೇಕ್ ಬೀಳುತ್ತಾ ಕಾದು ನೋಡಬೇಕಿದೆ.